ಪ್ರತ್ಯಯಗಳ ಬಳಕೆ ಅಸ್ವತಂತ್ರ ಗುಣಧಾತುಗಳಿಂದ ಗುಣಪದಗಳನ್ನು ತಯಾರಿಸುವುದಕ್ಕಾಗಿ ಕೆಲವು ಪ್ರತ್ಯಯಗಳು ಅನಿಯಮಿತವಾಗಿ ಬಳಕೆಯಾಗುತ್ತವೆ. ಕೆಂಪು, ಕರಿ ಕಪ್ಪು, ತಂಪು ಎಂಬವುಗಳಲ್ಲಿ ಕಾಣಿಸುವ ಪು ಎಂಬ ಪ್ರತ್ಯಯ ಇಂತಹದು. ಆದರೆ ಹೊಳಪು, ಬಿಳಿ ಬಿಳುಪು, ಮುದಿ ಮುಪ್ಪು ಎಂಬವುಗಳಲ್ಲಿ ಇದೇ ಪ್ರತ್ಯಯ ಗುಣಪದಗಳಿಂದ ನಾಮಪದಗಳನ್ನು ತಯಾರಿಸುವುದಕ್ಕಾಗಿ ಬಳಕೆಯಾಗಿದೆ ಎಂಬುದನ್ನು ಗಮನಿಸಬಹುದು. ಕೆಂಚು ಎಂಬುದರಲ್ಲಿ ಚು ಎಂಬ ಪ್ರತ್ಯಯ ಬಳಕೆಯಾಗಿದೆ ಮತ್ತು ಇದೇ ಪ್ರತ್ಯಯ ಮೊನಚು ಎಂಬುದರಲ್ಲಿ ನಾಮಪದದಿಂದ ಗುಣಪದ ಒಂದನ್ನು ತಯಾರಿಸಲು ಬಳಕೆಯಾಗಿದೆ. ಮುಂಚೆ ಎಂಬುದರಲ್ಲಿ ಚೆ ಎಂಬ ಇನ್ನೊಂದು ಪ್ರತ್ಯಯ ಬಳಕೆಯಾಗಿದೆ ಮತ್ತು ಇದೇ ಪ್ರತ್ಯಯ ಕೊಳಚೆ ಎಂಬುದರಲ್ಲಿ ಕ್ರಿಯಾಪದದಿಂದ ಗುಣಪದ ಇಲ್ಲವೇ ನಾಮಪದವನ್ನು ತಯಾರಿಸಲು ಬಳಕೆಯಾಗಿದೆ. ತುಂಬು, ತುಂಬ, ಅಗಲು, ಅಗಲ ಎಂಬವುಗಳಲ್ಲಿ ಕ್ರಿಯಾಪದದಿಂದ ಗುಣಪದವನ್ನು ತಯಾರಿಸಲು ಇಲ್ಲವೇ ಆ ಎಂಬ ಪ್ರತ್ಯಯ ಬಂದಿರುವುದನ್ನು ಕಾಣಬಹುದು. ನಾಮಪದಗಳೊಂದಿಗೆ ಬರಬಲ್ಲ ಗುಣಪದಗಳಿಂದ ಕ್ರಿಯಾಪದಗಳೊಂದಿಗೆ ಬರಬಲ್ಲ ಗುಣಪದಗಳನ್ನು ತಯಾರಿಸುವುದಕ್ಕಾಗಿಯೂ ಕೆಲವು ಪ್ರತ್ಯಯಗಳ ಬಳಕೆಯಾಗುತ್ತದೆ. ಇವುಗಳಲ್ಲಿ ಅಗೆ ಎಂಬುದೇ ಪ್ರಾಮುಖ್ಯವಾದುದು. ಈ ಪ್ರತ್ಯಯದ ಬಳಕೆಯನ್ನು ಕೆಳಗಿನ ಗುಣಪದಗಳಲ್ಲಿ ಕಾಣಬಹುದು. ತೆಳು ತೆಳ್ಳಗೆ, ಕರಿ ಕರ್ರಗೆ, ಸಪ್ಪೆ ಸಪ್ಪಗೆ, ಒಳಗೆ, ಹೊರಗೆ, ಕೆಳಗೆ, ತಣ್ಣಗೆ, ನುಣ್ಣಗೆ, ಬಿಳಿ ಬೆಳ್ಳಗೆ, ಬಿಸಿ ಬೆಚ್ಚಗೆ, ಮಿದು ಮೆತ್ತಗೆ, ಮೆಲು ಮೆಲ್ಲಗೆ, ಗುಂಡು ಗುಂಡಗೆ, ಕೆಂಪು ಕೆಂಪಗೆ, ದುಂಡಗೆ, ನೀಟ ನೆಟ್ಟಗೆ. ಈ ಪ್ರತ್ಯಯವನ್ನು ಸೇರಿಸಿದಾಗ ಗುಣಪದದಲ್ಲಿ ಅನಿಯಮಿತವಾಗಿ ಬೇರೆ ಬೇರೆ ರೀತಿಯ ಬದಲಾವಣೆಗಳು ನಡೆಯುತ್ತವೆ. ಉದಾಹರಣೆಗಾಗಿ ಬಿಳಿ, ಬಿಸಿ ಮತ್ತು ಮಿದು ಎಂಬವುಗಳ ಮೊದಲನೆಯ ಅಕ್ಷರದಲ್ಲಿರುವ ಈಕಾರ ಏಕಾರವಾಗುತ್ತದೆ. ನಿಜಕ್ಕೂ ಇಲ್ಲಿ ನಡೆದಿರುವ ಚಾರಿತ್ರಿಕ ಬದಲಾವಣೆ ಇದಕ್ಕೆ ವಿರುದ್ಧವಾದುದು. ಪೂರ್ವದ ಹಳೆಗನ್ನಡದಲ್ಲಿ ಈ ಸ್ವರ ಎಲ್ಲ ಕಡೆಗಳಲ್ಲೂ ಏಕಾರವಾಗಿತ್ತು. ಆದರೆ ಅನಂತರ ಬಿಳಿ, ಬಿಸಿ ಮೊದಲಾದವುಗಳ ಎರಡನೆಯ ಅಕ್ಷರದಲ್ಲಿ ಈಕಾರ ಬಂದಿದೆಯಾದ ಕಾರಣ ಅದು ಈಕಾರವಾಗಿತ್ತು ಮತ್ತು ಬೆಚ್ಚಗೆ, ಬೆಳ್ಳಗೆ ಮೊದಲಾದ ಪದಗಳ ಎರಡನೆಯ ಅಕ್ಷರದಲ್ಲಿ ಈಕಾರದ ಬದಲು ಅಕಾರವಿದೆಯಾದ ಕಾರಣ ಆ ಏಕಾರ ಬದಲಾಗದೆ ಹಾಗೆಯೇ ಉಳಿದಿತ್ತು. ಅಗೆ ಎಂಬ ಪ್ರತ್ಯಯವನ್ನೊಳಗೊಂಡಿರುವ ಬೇರೆಯೂ ಕೆಲವು ಗುಣಪದಗಳು ಕನ್ನಡದಲ್ಲಿವೆಯಾದರೂ ಅವಕ್ಕೆ ನೇರವಾಗಿ ಬೇರೆ ಗುಣಪದಗಳೊಂದಿಗೆ ಸಂಬಂಧವನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಉದಾಹರಣೆಗಾಗಿ ತೆಪ್ಪಗೆ ಎಂಬ ಪದವನ್ನು ತೆರವು ಎಂಬ ನಾಮಪದದೊಂದಿಗೆ ಹೋಲಿಸಿದಾಗ ಅದರಲ್ಲಿ ಈ ಪ್ರತ್ಯಯವಿದೆ ಎಂದು ಅನಿಸುತ್ತದೆ. ಈ ಅಗೆ ಎಂಬ ಪ್ರತ್ಯಯ ನಾಮಪದಗಳೊಂದಿಗೆ ಬರುವ ಗೆ ಎಂಬ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದೆ ಎಂಬುದನ್ನು ಕೊನೆ ಎಂಬ ನಾಮಪದದಿಂದ ತಯಾರಾಗಿರುವ ಕೊನೆಗೆ ಎಂಬ ಪದ ಸೂಚಿಸುತ್ತದೆ. ನಿಜಕ್ಕೂ ವಿಭಕ್ತಿ ಪ್ರತ್ಯಯಗಳೊಂದಿಗೆ ಬರುವ ನಾಮಪದಗಳಿಗೂ ಮತ್ತು ಕ್ರಿಯಾಪದಗಳೊಂದಿಗೆ ಬರುವ ಗುಣಪದಗಳಿಗೂ ನಡುವೆ ಹತ್ತಿರದ ಸಂಬಂಧವಿದೆ. ವಿಭಕ್ತಿ ಪ್ರತ್ಯಯಗಳು ನಾಮಪದಗಳನ್ನು ಕ್ರಿಯಾಪದಗಳೊಂದಿಗೆ ಸಂಬಂಧಿಸುತ್ತವೆ ಮತ್ತು ಈ ಕಾರಣಕ್ಕಾಗಿ ಅವು ಒಂದು ರೀತಿಯಲ್ಲಿ ಗುಣಪದಗಳ ಹಾಗೆ ಕ್ರಿಯಾಪದಗಳ ವಿಶೇಷಣಗಳಾಗಿವೆ ಎಂದು ಹೇಳಲು ಸಾಧ್ಯವಿದೆ. ಸಾರಾಂಶ: ಗುಣಪದಗಳ ರಚನೆಯಲ್ಲೂ ಪ್ರತ್ಯಯಗಳ ಬಳಕೆ ಜಾಸ್ತಿ ಇಲ್ಲ. ನಾಮಪದಗಳೊಂದಿಗೆ ಬರಬಲ್ಲ ಗುಣಪದಗಳಿಂದ ಕ್ರಿಯಾಪದಗಳೊಂದಿಗೆ ಬರಬಲ್ಲ ಗುಣಪದಗಳನ್ನು ತಯಾರಿಸುವುದಕ್ಕಾಗಿ ಮಾತ್ರ ಹಲವು ಪದಗಳಲ್ಲಿ ಕಾಣಿಸಿಕೊಳ್ಳುವ ಅಗೆ ಎಂಬ ಪ್ರತ್ಯಯ ಬಳಕೆಯಾಗುತ್ತದೆ. ಇದನ್ನು ಬಿಟ್ಟರೆ ಪ್ರತ್ಯಯಗಳ ಬಳಕೆ ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಶಬ್ದಗಳನ್ನು ಇಲ್ಲವೇ ಅನುಭವಗಳನ್ನು ಅಣಕಿಸುವಂತಹ ಪದಗಳ ಬಳಕೆಯಲ್ಲಿ ಮಾತ್ರ.